ಏನಾಗ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಸಂಘಟನೆಗಳು ನಡೆಯಕ್ಕೆ ಕಾರಣ ಏನಾಗ್ತಿದೆ, ಏನಾಗಿದೆ ನಮ್ಮ ಕರ್ನಾಟಕ ಜನತೆಗೆ ಅಂತ ನಮಗೆ ಒಂದು ಚಿಂತೆ ಆಗಿದೆ. ಮೊನ್ನೆ ತಾನೇ ಸೌಜನ್ಯ ಕೇಸು ಇನ್ನ ಸಾಲ್ವ್ ಆಗಿಲ್ಲ. ಆ ನಂತರ ನಮ್ಮ ಹಂಪಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಅದು ಸಾಲ್ವ್ ಆಗಿಲ್ಲ. ಆ ನಂತರ ಹುಬ್ಬಳ್ಳಿಯಲ್ಲಿ ನಡೆದಿರುವ ಒಂದು ವಿಚಾರ ತುಂಬಾ ಬೇಜಾರು ನೀಡುತ್ತದೆ. ಒಂದು ಊರಿನಲ್ಲಿ ಅಮ್ಮ, ಅಪ್ಪ, ಮಗಳು ಅವರು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಇರ್ತಾರೆ. ತಂದೆ ಪೇಂಟರ್ ಆಗಿರ್ತಾರೆ, ಮತ್ತೆ ತಾಯಿ ಮನೆ ಕೆಲಸಗಳಿಗೆ ಹೋಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತಾರೆ. ಎಂದಿನಂತೆ ಅವರ ತಾಯಿ ಆ ಮಗುವನ್ನು ಕರೆದುಕೊಂಡು ಮನೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಆ ಕಾಂಪೌಂಡಿನಲ್ಲಿ ಆ ಚಿಕ್ಕ ಪಾಪುನ ಬಿಟ್ಟು ಕೆಲಸ ಮಾಡಲು ಹೋಗಿರುತ್ತಾರೆ. ಮೊಬೈಲನ್ನು ಕೊಟ್ಟು ಆಟ ಆಡ್ಕೋ ಮಗಳೇ, ನಾನು ಕೆಲಸ ಮಾಡುತ್ತೇನೆ ಅಂತ ಹೋಗಿ ಕೆಲಸ ಮಾಡುತ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಆ ಕಡೆ ಈ ಕಡೆ ನೋಡ್ತಾನೆ. ಆ ಸೈಡಲ್ಲಿ ನೋಡಿ ಆ ಮಗುಗೆ ಚಾಕ್ಲೇಟ್ ಅನ್ನು ಕೊಟ್ಟು ಕಾಂಪೌಂಡಿನಿಂದ ಹೊತ್ಕೊಂಡು ಹೋಗಿ ಒಂದು ಶೆಡ್ಡಿಗೆ ಕರ್ಕೊಂಡು ಹೋಯ್ತಾನೆ. ಆ ಸಮಯದಲ್ಲಿ ಇವನು ಅತ್ಯಾಚಾರ ಮಾಡಲು ಹೋದಾಗ ಆ ಮಗುವಿನ ಮೇಲೆ ಆ ಮಗು ಕಿರ್ಚಾಡುತ್ತದೆ. ಕಿರ್ಚಾಡುವ ಸಮಯದಲ್ಲಿ ಅವನು ತನ್ನ ಒಂದು ಪ್ರಾಣವನ್ನು ತೆಗೆದು ಅವನು ಮಾನಭಂಗ ಮಾಡುತ್ತಾನೆ. ಇಂತಹ ಒಂದು ಬೇಜಾರು ಆಗುವ ಆ CC ಕ್ಯಾಮ್ರಾ ಮುಖಾಂತರ ನಮ್ಮ ಪೊಲೀಸ್ ಅವರು ಆ ಒಂದು ನರ ಹಂತಕನನ್ನು ಹಿಡಿದು ಆ ಇಂಟರಾಗೇಷನ್ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಆತ ಪೊಲೀಸನ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡುತ್ತಾನೆ. ಅಂಥ ಸಮಯದಲ್ಲಿ ಪೊಲೀಸ್ ಅವರು ತನ್ನನ್ನು ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ. ಈ ರೀತಿಯೇ ನಮ್ಮ ಪೊಲೀಸ್ ಅವರು ಆಗಿರಬಹುದು, ಎಲ್ಲರೂ ಈ ರೀತಿ ಆಕ್ಷನ್ ತಗೋಬೇಕು. ಯಾರಾದರೂ ಏನಾದರೂ ತಪ್ಪು ಮಾಡಿದರೆ, ಹೆಣ್ಣು ಮಕ್ಕಳ ಮೇಲೆ ಆಗಿರ್ಬೋದು ಇಲ್ಲ ಮಕ್ಕಳ ಮೇಲೆ ಆಗಿರ್ಬೋದು, ತಪ್ಪು ಮಾಡಿದ್ದಾರೆ ಅಂದರೆ ಈ ರೀತಿ ಆಕ್ಷನ್ ತಗೊಂಡು ಅವರನ್ನ ಸಾಯಿಸಬೇಕು ಅಂತ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತ ನನ್ನ ಪೊಲೀಸ್ ಸಿಬ್ಬಂದಿಯವರಿಗೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳನ್ನು ತಲುಪಿಸುತ್ತಿದ್ದೇನೆ. ಈ ರೀತಿಯೇ ನಮ್ಮ ಪೊಲೀಸ್ ಸಿಬ್ಬಂದಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಯಾವುದೇ ರೀತಿಯ ಕೋರ್ಟ್ ಮತ್ತೆ 18 ವರ್ಷ 8 ವರ್ಷ ಜೈಲು ಶಿಕ್ಷೆ ಆ ನಂತರ ರಿಲೀಸ್ ಮಾಡೋದಲ್ಲ. ಹೀಗೆ ಯಾರೇ ತಪ್ಪು ಮಾಡಿದರೂ ಅವರನ್ನು ಎನ್ಕೌಂಟರ್ ಮಾಡಿ ಸಾಯಿಸಬೇಕು. ಆ ನಂತರ ನಮ್ಮ ಒಂದು ಜನರಿಗೆ ಒಂದು ಭಯವನ್ನು ಬರುತ್ತದೆ. ಇಲ್ಲ ಅಂದರೆ ದಿನ 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 ಇಂಥ ಒಂದು ಕೆಲಸ ಯಾರೋ ಒಬ್ಬರು ಮಾಡುತ್ತಾನೆ ಇರ್ತಾರೆ. ದಯವಿಟ್ಟು ಜನರೇ ಕೇರ್ಫುಲ್ ಆಗಿರಿ. ದಯವಿಟ್ಟು ಎಲ್ಲ ಜನರಿಗೂ ಹೇಳೋದೊಂದೇ, ನಿಮ್ಮ ಮಕ್ಕಳನ್ನು ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇನ್ನ ಎಂತೆಂಥ ನರಹಂತಕರು ಈ ಒಂದು ರಾಜ್ಯದಲ್ಲಿ ಈ ಒಂದು ದೇಶದಲ್ಲಿ ಇದ್ದಾರೆ. ಹಿಂಗೆ ನೆಕ್ಸ್ಟ್ ಯಾವುದೇ ರೀತಿಯ ಹೆಣ್ಮಗುಗೆ ಆಗಬಾರ್ದು ಅಂತ ಭಾವಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.